ಮಾಡ್ತಿದ್ಯಲ್ಲ ನಮ್ಮ ಬೇಡ ಬೇಡ ಗೊತ್ತಾಗ್ಬಿಟ್ಟು ಕಣ ಒಂದು ಮೆಡಿಸಿನ್ ಅಂತ ಗೊತ್ತಾಗ್ಬಿಟ್ಟು ಯಾಕೋ ಹಿಂಗಾಡ್ತಿದ್ಯಾ ಯಾಕೋ ಬಂದು ನಿಂಗೂ ತೋರಿಸ್ಬಿಡ್ತೀನಿ ಇವತ್ತು ಹೆಂಗೆ ಆನ್ ಮಾಡೋದು ಆಫ್ ಮಾಡೋದು ಅಂತ ನೀನು ಬಟ್ಟೆ ಹೋಗ್ಬಿಡೋದು ನೆಕ್ಸ್ಟ್ ಗುಂಡು ಬರೀ ಗುಂಡು ಇದು ಗುಂಡು ಗುಂಡು ತೀರೆ ಮಾಡ್ತಾ ಕಚ್ತೀಯಾ ಕರ್ದ ಬರಲ್ವಾ ಕರೆದ್ರೆ ಏನು ಬರಲ್ಲ ಮದ ಬೇಕಾ ಬೇಕೇನು ಮದಿ ಮುಟ್ಟ ಬಿದ್ಯಾ ಮುದ್ದೆ ಮಾಡಿದ್ರೆ ಇವಾಗ ಮುದ್ದೆ ನಂಗೂ ಸ್ವಲ್ಪ ಮಾಡು ರೈಸ್ ತಿನ್ನಕ್ಕಾಗಲ್ಲ ನನ್ನ ಕೈಯಲ್ಲೂ ನಾಟಕ ಕಮ್ಮಿ ಆಡು ಬೊಲೆ ನನ್ನ ಮಗನೇನು ಇದೆ ಕಣೋ ಸೌಂಡು ನೀನು ಯಾವ ಕುಯ್ ಅಂತಿಲ್ಲ ಇದೇ ಸೌಂಡು ನೋಡ್ಕೊ ನೋಡು ಏನಿದು ಸೌಂಡು ಇದೆ ಕಣ ಪಾನ್ ಆಫು ನೋಡು ನೀನು ಮಾಡು ನೆಕ್ಸ್ಟು ಹಾಂ ಇಲ್ಲಿ ನೋಡಿಲಿ ಟ್ರೇ ಒಳಗಡೆ ತೆಂಗಿನಕಾಯಿ ತಗೊಂಬಂದ ಅಷ್ಟಪ್ಪ ತೆಂಗಿನಕಾಯಿ ಹೆಂಗೆ ಎತ್ಕೊಂಬಂದು ಟ್ರೇ ಒಳಗೆ ಹಾಕೊಂಡು ಕಾಲಲ್ಲಿ ಎತ್ಕೊಬಂದ ಏ ಗುಂಡ ಬರ ಇಲ್ಲಿ ಗುಂಡ ಗುಂಡು ಏ ಗುಂಡು ಎದ್ ಬಾ ಹಾಲು ಕುಡಿ ಬಾ ಏಯ್ ಗುಂಡು ಪಾಪ ಕಣ ಅವ್ನಿಗೆ ಹುಷಾರಿಲ್ಲ ಬೇರೆ ಎಬ್ರಿಸವನ ಎಬ್ರಿಸ ಕೈ ಮಾರ ಕಾಣ್ತದೆ ಚೆಡ್ಡು ಚಿಕ್ಕು ಚೆಡ್ಡಿ ಹಾಕೊಂಡು ನೋಡೋಣ ಅಂತ ಯಾರು ಹೇಳಿರೋರು ನಿಧಾನ ಸುಮ್ಮನೆ ಕೊಡ ಇಲ್ಲಿ ಗುಂಡು ಇದಮ್ಮ ನೀನು ತೋರಿಸ್ಬೇಡ ಬೈ ಕಡೆ ನೀನು ಚೆಡ್ಡೆ ಕಲ್ತ್ರೆ ಓಡಾಡು ಅಂತ ಯಾರು ಹೇಳಿರೋರು ಗುಂಡು ಮರಿ ಹಾಲು ಕುಡಿ ಪಾಪ ನೆನ್ನೆಯಿಂದ ಹುಷಾರಿಲ್ಲ ಗುಂಡುಗೆ ನೆನ್ನೆ ನೈಟು ಇವತ್ತಲ್ಲ ಇವಾಗ ಇಂಜೆಕ್ಷನ್ ಇದನ್ನ ಹಾಕಿದಾಯ್ತಲ್ಲ ಮೆಡಿಸಿನ್ ಹಾಕಿದಾಯ್ತಲ್ಲ ಮೆಡಿಸಿನ್ ಹಾಕಿದ್ಮೇಲೆ ಕೊಡ್ಬೋದು ತೆಂಗಿನಕಾಯಿ ಹೆಂಗೆ ಎತ್ಕೊಂಬಂದ ಗುಂಡ ಅಡುಗೆ ಮನೆಯಿಂದ ಅಷ್ಟಪ್ಪ ತೆಂಗಿನಕಾಯಿ ಹೆಂಗೆ ಎತ್ಕೊಂಡು ಬಂದೆ ಹೇಳು ಅಡುಗೆ ಮನೆಯಿಂದ ಎತ್ಕೊಂಬಂದು ಅನ್ಕೊಳ್ಳೇ ಉಳ್ಡಿಸ್ಕೊಂಡು ಎತ್ಕೊಂಬಂದು ಟ್ರೇ ಒಳಗೆ ಹಾಕೊಂಡು ಅವಾಗ ಇಲ್ಲಿ ಕಣಿದ್ನ ಬಾಗ್ಲತ್ರ ಇವಾಗ ಹೋಗಿ ಟ್ರೇ ಒಳಗಡೆ ಮಡಿಕೊಂಡು ಕಡ್ದವನೆ ಅದ್ರ ಜುಟ್ಟು ಕಡ್ದವನೆ ನೋಡು ತಗೊಂಡು ಬರೋ ತೆಂಗಿನಕಾಯಿನ ಎಲ್ಲಿ ಅಗೋಳು ಹೆಂಗೆ ಕಿತ್ಬಿಟ್ಟವನೆ ತಗೊಂಬೈತಿ ಬೋಲೆ ಇರೋದು ಮಗ ಪಾಪ ನನಗೆ ಜುಟ್ಟು ಕೀಳೋದು ಕಷ್ಟ ಅಂತ ಕಿತ್ತಾಕ್ಬಿಟ್ಟು ಕೊಟ್ಟವನು ನಾನು ಹಿಂಗೆ ಜುಟ್ಟು ಕಿತ್ಬಿಟ್ಟು ಕಾಯಿ ಹೊಡೆಯೋದು ಯಾಕಂದರೆ ಮತ್ತು ಕಾಯಿ ತೊರಿಬೇಕಾದ್ರೆ ನಂಗೆ ಕಷ್ಟ ಆಗುತ್ತೆ ಎಲ್ಲ ಪುಕ್ಕ ಎಲ್ಲ ಉದುರ್ತದೆ ಇದೆಲ್ಲ ಧೂಳೆಲ್ಲ ಕಿತ್ತಾಕವ್ ನೋಡಿ ಎತ್ಕೊಂಬಂದು ಕಳ್ಳ ನನ್ನ ಮಗ ಅಡುಗೆ ಮನೆ ಮಾಡಕ್ಕೆ ಬರಕಮ್ಮ ತಿರೋ ಕೇಳಕ್ಕೆ ಹೋಗೋಣ ಇದೇನು ಕಾಯಿನ ಇಲ್ಲಿಗೆ ಎತ್ಕೊಂಡ್ಬಿಟ್ಟವಲ್ಲ ಯಾಕೆ ಅಂತ ನೋಡ್ತಾವನೆ ಯಾಕೆ ಎತ್ಕೊಂಡ್ಬಂದ್ರು ಇವರು ಅಂತ ನೋಡ್ತಾವನೆ ಯಾಕೋ ಜುಟ್ಟು ಕಿತ್ತಿರೋದು ಹಾಂ ಜುಟ್ಟು ಹಾಕಿತ್ತೆ ಏನು ತೀಟೆ ಮಾಡೋಕ್ಕೆ ಯಾವ ವಸ್ತು ಸಿಕ್ಕಿಲ್ಲ ಅದಕ್ಕೆ ಕಾಯಿ ಎತ್ಕೊಂಬಂದು ನಾನು ಏಯ್ ಪರ್ಚಾರದಲ್ಲ ಸುಮ್ಮನೆ ಇರೋ ಎಲ್ಲಿ ಕೂಡ ಏನು ನೋಡ್ತೀಯ ಎಲ್ಲೋದ ತಗೊಂಡು ಬೊಗಳಂಗೆ ಆಗ್ಬಿಟ್ಟವನ ಕಣಪ್ಪ ಇವಾಗ ಗಂಡಸಾಗ್ಬಿಟ್ಟೈತೆ ಇಲ್ಲಿ ನೋಡು ಗುಂಡ ಮನ್ಕ ಹೋಗು ಉಂಡ್ಬಿಟ್ಟು ಏನು ಮಾಡ್ತಾಯಿದ್ಯಾ ಅಲ್ಲಿ ಹೋಗ್ಬಿಟ್ಟು ಬಾರಪ್ಪ ನೀನು ಸರಿ ಇಲ್ಲ ಚಾರ್ಜರ್ ವೈರ್ ಬೇರೆ ಮುಗಿಸಿದ್ಯಾ ಬಾ ಇನ್ನೇನಾದ್ರು ವೀಲ್ಚೇರ್ ಪಾರ್ಟ್ಸ್ ಕಡ್ದಾಕ್ಬಿಟ್ಟೆ ಆಮೇಲೆ ಬೆಳಗ್ಗೆ ಎದ್ದು ಬಂದಿರೋದು 11:15 ಆ್ಯಕ್ಚುಲಿ ಪೂರಿಗೆ 1:15 ಸ್ಕೂಲ್ ಇರೋದು 1:15 ಮೇಲೆ ಸೊ ಹಂಗಾಗಿ ಲೇಟಾಗಿ ಎದ್ದೊಳ್ತಾಯಿದ್ವಿ ಸೊ ದಿನ ಬೆಳಗ್ಗೆ ಅವಾಗ ಎದ್ದೊಳ್ಬೇಕಾಗಿರ್ತಿತ್ತು ಇವಾಗ ಅವ್ರದ್ದು ಸ್ಕೂಲ್ ಎಕ್ಸಾಮ್ ಸೆಂಟ್ರ್ ಆಗಿರೋದ್ರಿಂದ ಸೊ ನಮಗೆ ಲೇಟಾಗಿ ಎದ್ದೊಳೋಕ್ಕೆ ಚಾನ್ಸು ಉಪಸಾರ ಮಾಡೋಣ ಅಂತ ಹೇಳ್ಬಿಟ್ಟು
ಸೊಪ್ಪೆಲ್ಲ ತೊಳೆದಿಟ್ಟು ಹೋಗಿದ್ದಾರೆ. ಸೊಪ್ಪು ತೊಳೆದಿಟ್ಟು ಹೋಗಿದ್ದಾರೆ. ಒಣಗನೆ ಸೊಪ್ಪು ಕಟ್ ಮಾಡಿ ಹಾಕಬೇಕು. ಸೊ ಹಂಗಾಗಿ ಬೇಳೆ ತೊಳೆದ್ಬಿಟ್ಟು ಹಾಕೋಣ ಅಂತೇಳಿ ಮಡಿಕೆಯಲ್ಲಿ ನೀರಿಟ್ಟಿದೆ. ಸೊ ಮಡಿಕೆಯಲ್ಲಿ ನೀರು ಕಾಯ್ತಾ ಇದೆ. ಸೊ ಬೆಂಡೆಕಾಯಿ ಕಟ್ ಮಾಡಿ ಇಟ್ಟು ಹೋಗಿದ್ದಾರೆ. ಅದನ್ನು ಚಪಾತಿ ಹಿಟ್ಟಿಗೆ ಪಲ್ಯ ಮಾಡಬೇಕು. ಸೊ ಅಡುಗೆ ಎಲ್ಲ ನಂದೆ. ಸೊ ಹಂಗಾಗಿ ನಿಧಾನವಾಗಿ ಮಾಡೋದು. ಸೊ ಮೊದಲು ಬೇಳೆ ಹಾಕ್ಬಿಟ್ರೆ ಬೇಯ್ತಾ ಇರುತ್ತೆ ಸೈಡಲ್ಲಿ. ಖಾರ ರುಬ್ಬೋದಕ್ಕೆಲ್ಲ ತೊಗೋಬೇಕು, ನಾನು ರೆಡಿ ಮಾಡ್ಕೊಳ್ಬೇಕು. ಇದು ತುಂಬ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಆವಾಗ ಇದು ಟೇಲ್ಸ್ ಏನು ಹಾಕಿಲ್ಲ. ಇದಕ್ಕೆ ಟೇಲ್ಸ್ ಅಂದರೆ ಅದೆಂಥದ್ದು ಕಲ್ಲು ಹೇಳೋಕ್ಕೆ ಬರ್ತಾಯಿಲ್ಲ. ಸೊ ಆ ಕಲ್ಲು ಹಾಕಿಲ್ಲ, ಇಲ್ಲಿ ಸೆಲ್ಫ್ ಕಲ್ಲು ಹಾಕಿಲ್ಲ, ಬರೀ ಸಿಮೆಂಟಿಂಗಲ್ಲೇ ಮಾಡಿರೋವಂಥದ್ದು. ತುಂಬ ಹಳೆ ಮನೆ ಇದು. ಇನ್ನೊಂದು 3 ವರ್ಷ 2 ವರ್ಷದಲ್ಲಿ ಈ ಬಿಲ್ಡಿಂಗ್ ಓನರು ಮನೆ ಪೂರ್ತಿ ಡೆಮಾಲಿಷ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಹೆಂಗೋ ನನಗೂ ಒಂದು ಚಾನ್ಸ್ ಸಿಕ್ತು ಇಲ್ಲಿ ಇರೋದಕ್ಕೆ. ಯಾಕಂದರೆ ಡೋರ್ ಹೊಡಿತೀನಿ ಅಂದರೆ ಯಾರೂ ಒಪ್ಕೊಳ್ಳಲ್ಲ ಹೊಸ ಮನೆಗಳಿಗೆ. ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಅವ್ರು ಒಪ್ಕೊಂಡ್ರು ಅಂತ ನನಗೂ ಅನಿಸುತ್ತೆ. ಬಟ್ ಏನೋ ಎಲ್ರಿಗೂ ಒಳ್ಳೆ ಮನಸ್ಸಿರಲ್ಲ ಮನೆ ಕೊಡೋದಕ್ಕೆ ನಮ್ಮಂಥವ್ರಿಗೆ. ಯಾಕಂದರೆ ನಮಗೆ ವೀಲ್ ಚೇರು ವಾಶ್ರೂಮ್ಗೆ ಹೋಗದೆ ಇರೋವಾಗ ಡೋರ್ ಹೊಡಿಬೇಕಾಗುತ್ತೆ, ಗೋಡೆ ಹೊಡಿಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಆಪ್ಷನ್ನು ತುಂಬ ಕಷ್ಟನಪ್ಪ. ಸೊ ಹೆಂಗೋ ಈ ಮನೆ ನಂಗೆ ಸಿಕ್ಕಿದೆ ಅದೃಷ್ಟ. ಬಟ್ ಗಾಳಿ ಬೆಳಕು ಕಮ್ಮಿ, ಏನು ಮಾಡೋಕ್ಕಾಗಲ್ಲ. ಬಿದ್ದೋಗ್ತಾಯಿದೆ, ಹಾಕೋದಕ್ಕೆ ಕಷ್ಟ ಇಲ್ಲಿ ಸ್ವಲ್ಪ. ನನಗೆ ನಿಧಾನವಾಗಿ ಹಾಕಬೇಕು. ಸೊ ಅಡುಗೆ ಮಾಡುವಾಗ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ. ಬಟ್ ಆದರೂ ಏನು ಗೊತ್ತಾ, ನಿಧಾನವಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಒಂಥರ ನೆಮ್ಮದಿ, ತೃಪ್ತಿ ಎರಡೂ. ನಮ್ಮ ಕೈಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದು ಅಂತ ನಮಗೆ ಏನು ಬೇಕೋ, ಎಷ್ಟು ಖಾರಕ್ಕೆ ಬೇಕೋ ಪ್ರತಿಯೊಂದೂ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೋಬೋದು. ಸೊ ಅದಕ್ಕೆ ನೀಟಾಗಿ ನಾವೇ ಲೇಟಾದರೂ ಪರವಾಗಿಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದಂತ ಅನಿಸುತ್ತೆ ನನಗೆ. ನನಗೆ ಎಷ್ಟೇ ಸುಸ್ತಾಗಿದ್ರು ಹೊರಗಡೆ ಹೋಗಿ ಬಂದರೂ ಸಾಯಂಕಾಲ ಬಂದು ನಾನು ಅಡುಗೆ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಮಾಡ್ಕೊಂಡು ತಿನ್ನೋದ್ರಲ್ಲಿ ನಮ್ಮ ನೆಮ್ಮದಿ, ತೃಪ್ತಿ ಎರಡೂ ಸಿಗುತ್ತೆ. ಹಾಗಾಗಿ ಹೋಗತ್ತಾಗಿ ನಾನು ಆಯಾಸ ಆಗಿದೆ ಅಂತ ಅನಿಸಿದ್ರು ಇಲ್ಲಪ್ಪ ನಾನು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿ ನಾನು ಮಾಡ್ಕೊಂಡು ತಿನ್ನೋವಂಥದ್ದು. ಬೆಂಡೆಕಾಯಿ ಇವಾಗ ಒಗ್ಗರಣೆಗೆ ಹಾಕಬೇಕು, ಈರುಳ್ಳಿ ಕಟ್ ಮಾಡಿಕೊಂಡು. ಆ್ಯಕ್ಚುಲಿ ಇದು ನನ್ನ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಕೆಲವೊಂದು ಸಾರಿ ಯಾವ ದಿನದ್ದು ಅಂತ ನಿಮಗೂ ಗೊತ್ತಾಗಲ್ಲ, ಹಾಗಾಗಿ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಇವಾಗ ಬೆಂಡೆಕಾಯಿ ಈರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ತೀನಿ. ಪೂರಿ ಸ್ಕೂಲಿಗೆ ಬೇರೆ ಹೋಗ್ಬೇಕು, ಅವನು 1:15 ಮೇಲಿದೆ. ಸೊ ಅಷ್ಟರಲ್ಲಿ ಅವನಿಗೆ ಏನಾದರೂ ಮಾಡಿಕೊಡ್ತೀನಿ. ಪೂರ್ವಿ ಗ್ಲೀಸರ್ ಆನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಟೈಮ್ ಆಗುತ್ತೆ. ಇವಾಗಲೇ ಅಂದರೆ ಇನ್ನೇನು ಸಾಯಂಕಾಲಕ್ಕೆ ಮಾಡ್ಕೊಳ್ತೀಯಾ? ಇಲ್ಲಿ ಇಡೋದು ಮರ್ತೋಗ್ಬಿಟ್ಟು ಕಚ್ಚಾಕ್ಬಿಡ್ತಿದ್ಯಲ್ಲ. ಗೊತ್ತಾಗ್ಬಿಟ್ಟು ಕಣ ಅವ್ನು ಮೆಡಿಸಿನ್ ಅಂತ ಗೊತ್ತಾಗ್ಬಿಟ್ಟು. ಹಳ್ಳ ಮಕ್ಕಳು ಮೆಡಿಸಿನ್ ತಗೊಂಡು ಬಂದ್ಬಿಟ್ಟವ್ರಲ್ಲ, ಹಳ್ಳ ಮಕ್ಕಳು ಮೆಡಿಸಿನ್ ತಗೊಂಡು ಓಡ್ಬಿಟ್ಟವ್ರೆ ಅಂತ ನೋಡ್ತಾವೆ. ಸುಮ್ಮನೆ ಐರ ಬರ ಹಿಂಗೆ ಹಿಡ್ಕೊ ಬರ ಊಟ ಬರಮ್ಮ ಉಂಟು ಇರಮ್ಮ ಮೆಡಿಸಿನ್ ಹಾಕೊಂಡು ಇರಮ್ಮ. ಚುನ್ಮರಿದು ಏಳು ಮಾಡ್ಕೊಂಡ್ಬಿಟ್ಟು ಕೇಳ್ಬಿಡ್ತದೆ ಹೇಳು ಮತ್ತು. ಹಾಂ ಕಳ್ಳ ಮರಿ ನೀನು ಹೇಳು ಮತ್ತು ಕೇಳ್ಬಿಡ್ತದೆ, ಇದು ಕೇಳ್ಬಿಡ್ತದೆ. ಇವಾಗ ಮೆಡಿಸಿನ್ ಹಾಕ್ಸ್ಕೊಂಡ್ಬಿಡ್ತದೆ. ಹಂಗೆ ಹಾಕಿದ ತಕ್ಷಣ ಬಾಯಿ ಹಿಡ್ಕೊಂಡ್ಬಿಟ್ಟು ನೀನು ಹಾಕ್ಬಿಡ. ಬಾಯ್ ಬಾಯ್ ಅಷ್ಟೇ ಆಗೋಯ್ತು. ಹೋಗಿಬೇಡ. ಹಾಂ ಅದು ಬಿಟ್ಬಿಟ್ರೆ ಕುಡ್ಕೊಂಡ್ಬಿಡ್ತದೆ ಅದೇ. ಸಾಕು ಬಿಡು, ಸಾಕು ಎತ್ಕೊಂಡೋಗಿ ಈಗ ನಾಳೆ ಬೆಳಗ್ಗೆ ತಕ್ಕ ಊಟ ಮಾಡಂಗಿಲ್ವಾ? ಎತ್ಕೊಂಡು ನೀನು ಇವಾಗ ಗುಂಡಾ ಬೇಡವಾ? ಗುಂಡಾ ಬಾಯಿ ಮುಚ್ಚಬೇಡ. ಗುಂಡ ಅದು ಅನ್ಕೋತಾ ಇರ್ತದೆ.
ಅಯ್ಯೋ ಬಾಯಿ ಮುಚ್ಚಮ್ಮ, ನಿಮ್ಮ ಭಾಷಣ ಕೇಳಕೈತಿರ. ಗುಂಡ 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 ಗುಂಡು ಗುಂಡು ಮರಿ ಗುಂಡು. ಇದು ಗುಂಡು ಗುಂಡು. ತೀರೆ ಮಾಡ್ತಾ ಕಚ್ತೀಯ? ಕರ್ದ ಬರಲ್ವಾ? ಕರ್ದ್ರೆ ಏನು ಬರಲ್ಲ? ಮದ ಬೇಕೇನು ಮದಿ? ಮುಟ್ಟಕ್ಕೆ ಬಿದ್ಯಾ? ಮುಟ್ತೀಯಾ ಕುಯ್ ಮುಟ್ತೀನಿ. ಮುಟ್ತಾಯ್ತಲ್ಲ. ಏನು ನೀನು ಬೆರಳಲ್ಲಿ ಮುಟ್ತಾ ಇದೀಯ ನನ್ನ ಮೂಗ್ನ? ಯಾಕೆ ಮಾತಾಡ್ಬೇಡ ಅಂತಲ್ಲ? ಹೈ ಏನು ಜಾಸ್ತಿ ಆಗಿರೋದು? ಹೈ ಏನು ಜಾಸ್ತಿ ಆಗಿರೋದು? ಮದ ಬೇಕೇನು ಮದೆ ಕಳ್ಳ ಮಮ್ಮಿ? ಏನು ಬಾಯಿ ಮುಚ್ಚಕ್ಕೆ ಬಂದಿದ್ಯಾ ಕಾಲಲ್ಲಿ? ಬೇಕಾದೆ ಕಳ್ಳ ಮರಿ ಬಾತ್ ಹಾಕ್ಬಿಡ್ತೀನಿ ನಿಂಗೆ. ಬೇಕು ಅದೇ ಸಾಕೆ ಅಂತ ನೋಡಪ್ಪ. ಉಲ್ಟಾ ದಬಕೊಂಡು ಮಲಿಕೊಂಡೈತೆ ನಾಯಿ. ಗುಂಡು ಸ್ಟೈಲ್ ನೋಡಪ್ಪ ಗುಂಡು. ಏನು ಎಗರಿಸ್ಬಿಟ್ಟ ಮಮ್ಮಿ? ಏನಾಯ್ತು? ಏನೋ ಎಗರಿಸ್ಬಿಟ್ಟು ಅಂತ ಹೇಳಿದವ್ರು ಯಾರು? ಏನೇನು ಮಾಡಿದೆ ತೋರಿಸ್ ಮಮ್ಮಿ ಎಲ್ಲರಿಗೂ. ಇದು ಏನಾರ ಸಬ್ಸ್ಕ್ರೈಬರ್ಸ್ಗೆ ಅವ್ರು ನೋಡ್ಬೇಕಲ್ಲ ಏನು ಮಾಡೋರು ಇವರು ಅಂತ. ಏನೇನಪ್ಪ ಬೆಳಗ್ಗೆದ ರೈಸು ಖಾರ ಇವಾಗ ಸ್ವಲ್ಪ ನಿಂದು ತೋರಿಸು, ಫೇಸ್ ತೋರಿಸಿಲ್ಲ. ಇಲ್ಲಿ ನೋಡು, ಸಾರಿನ ಖಾರ ಇದೆ ಇದು. ಇವಾಗ ಖಾರ ರುಬ್ದೆ. ಸಾಂಬಾರೇನೋ ಬೆಳಗ್ಗೆನೆ ಬೇಯಿಸಿಟ್ಟೆ. ಅದು ಏನಕ್ಕೆ ಮಾಡಲಿಲ್ಲ, ಚಪಾತಿ ಮಾಡಿದ್ನಲ್ಲ ಬೆಳಿಗ್ಗೆ. ಇಲ್ಲಿ ನೋಡಿ ಪಲ್ಯ ಮಾಡೋರೆ. ಆಮೇಲೆ ಅಲ್ಲಿ ಕಾಯಿಸ್ತವ್ರು ಉಪ್ಸಾರಿಂದು, ಅದು ಸಾಂಬಾರು ನೀರು. ಮತ್ತೆ ಮುದ್ದೆ ಮಾಡಿದ್ರೆ ಇವಾಗ ಮುದ್ದೆ ನಂಗೂ ಸ್ವಲ್ಪ ಮಾಡು, ರೈಸ್ ತಿನ್ನೋಕ್ಕಾಗಲ್ಲ ನನ್ನ ಕೈಯಲ್ಲೂ. ನಾಟಕ ಕಮ್ಮಿ ಆಡು ಬೋಲೆ ನನ್ನ ಮಗನೇನು. ಮುಸ್ರ ಬಟ್ಟೆ ಬೇಕಂತ ಕಣ. ಅದು ಅಣ್ಕಣೆ ಇಟ್ಕೊಡಮ್ಮ. ಅದು ಕಿಟಕಿಯಲ್ಲಿ ಒಣಕಣೆ ಇಟ್ಕೊಡು. ಇಲ್ಲಪ್ಪ ಇದೇನಾ? ಅಡುಗೆ ಮಾಡ್ತೈತೆ. ಇಲ್ಲೈತೆ ನೋಡ್ರಿ ನಾಯಿ ಮರಿ ಮೂಸ್ಕೊಂಡು ಬಂತು ಅಲ್ಲಿ ಅಡುಗೆ ಮನೇಲಿ. ಎಲ್ಲಿ ಮಾಡಬೇಕು ಅಂತ ಮಮ್ಮಿ ಈ ಸಲ ನಾಯಿ ಮರಿ ಸೀದಾ ಹೋಗ್ಬಿಟ್ಟು ಮ್ಯಾಟ್ ಮೇಲೆ ಮಾಡ್ತೈತೆ ನೋಡ್ರಿ. ಕುತ್ಕೊಂಡಿತ್ತಲ್ಲ ಅದ್ರ ಮೇಲೆ ಮಾಡ್ತದೆ. ಏನು ಮಾಡ್ತು? ಸುಸ್ಸು ಮಾಡ್ತದೆ ಅದರಲ್ಲಿ. ಮಾಡಲಿ ಬಿಡು, ಅವನದೇ ತಾನೆ ಮ್ಯಾಟ್. ಆಮೇಲೆ ನಿಂಗೆ ಗೊತ್ತಾ, ಈಚೆ ಕರ್ಕೊಂಡು ಹೋಗಿದ ತಕ್ಷಣ ಇದು ಮಾಡ್ದ. ಏನಪ್ಪ ಅದು ಕಕ್ಕ ಮಾಡ್ದ. ಹೌದಾ? ಅಯ್ಯ ಮಮ್ಮಿ ಜಂತುಳ ಮಮ್ಮಿ ಬಟ್ಟೆ ಒಳಗಡೆ ಅದಕ್ಕೆ. ಇನ್ನೂ ಜಂತುಳವ ನೋಡಿದ? ವೈಟ್ ಕಲರ್ ಹಿಂಗೆ ಎದೋಳ್ತಾವೆ. ಮೊನ್ನೆ ದಿನ ಆಕಸ್ಮಾತ್ ಮರ್ಸ್ಬಿಟ್ಟಿರೋದು ಬೇರೆ. ಯಾಕೆ ಹಾಲು ಚೆಲ್ಲಿರೋದು? ಹಾಲು ನಾನೇ ಚೆಲ್ಲಿರೋದು. ಅದು ಇದು ಕ್ಲೀನ್ ಮಾಡ್ತೀವಿ. ಒದಬೇಕಾರೆ ನನಗೆ ಹಾಲು ಹಂಗೆ ಇಟ್ಟರೆ ಮಲ್ಕೊಳ್ಳೋವಾಗ ಹಾಕ್ಬೇಕು ಅವನಿಗೆ. ಕಾಸಿನ ಕವರು ಎಲ್ಲರೂ ಕವರ್ ಹಾಕಿಟ್ಟಿದ್ದು. ಕೊಡು ಕವರ್. ಅವನೇನು ತೀಟೆ ಮಾಡ್ತಾವ ನೋಡು. ಹೈ ಗುಂಡು ಇದ್ರೆ ಸರ್. ಹೈ ನೀನು ಹುಚ್ಚಾಗಿರೋ ಮ್ಯಾಟ್ನೆ ಹೋಗಿ ಕಚ್ಚಿಸವನಿ. ನಾನು ಕಚ್ಚಿದ್ಯಾ ಮಾಡು. ಏನಿಲ್ಲ, ಚೇರಡೆ ಹಾಕ್ಬಿಡ್ತೀನಿ, ಆಮೇಲೆ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ರಿ ಏನು ಮಾಡ್ತಾನೆ. ಇವತ್ತು ಒಮ್ಮೆ ಹಿಡ್ಕೊಂಡು ಮುದ್ದು ಮಾಡ್ತಿತ್ತು. ಅವಾಗ ಸೀದಾ ಸಿರಪ್ ಹಾಕ್ಬಿಟ್ವಿ. ಅದೇ ನೀನು ಹಿಡ್ಕೊಂಡು ಮುದ್ದು ಮಾಡ್ತಿದ್ದಲ್ಲ, ಸೀದಾ ಸಿರಪ್ ಹಾಕ್ಬಿಟ್ನಲ್ಲ. ನೀನು ಸಿರಪ್ ಹಾಕ್ಬಿಟ್ವಲ್ಲ, ಅದಕ್ಕೆ ಕುಡ್ಕೊಂಬಿಟ್ಟ. ಅದು ಇದು ತೋರಿಸ್ತೀನಿ ತಲ್ರಿ ನಿಮಗೆ. ಇದೇ ಸಿರಪ್ ಹಾಕಿರೋದು, ನೀವೇನು ಹಾಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ಸಬ್ಮಿಟೆಡ್ ಫಾರ್ ಬೋತ್ ಡಾಗ್ ಆ್ಯಂಡ್ ಕ್ಯಾಟ್ ವಿತ್ ಚಿಕನ್ ಫ್ಲೇವರ್ ಆಗಿರತ್ತೆ ನೋಡ್ರಿ. ಏನು ಮಾಡ್ತಾನೆ ನೋಡಿದ್ರಾ? ಏನು ಮಾಡ್ತಾನೆ ನೋಡಿದ್ರಾ? ಇಂಥ ಕೆಲಸ ಮಾಡೋದಿಲ್ಲ. ಹೈ ಬಿಡ, ತಿರ್ಗ ಕಚ್ಚಕ್ಕೆ ಬರ್ತೀಯ. ತಿರ್ಗಾ ಕಚ್ಚಕ್ಕೆ ಬರ್ತೀಯ. ಹೆಡ್ ಶಾಟ್ ಕೊಡ್ತೀನಿ, ಆಡು. ಮಲ್ಕೋಗಿ ಅವನ ಪ್ಲೇಸ್ ಅಲ್ಲಿದೆ.
ಇವ್ನು ಯಾರು ಎಲ್ಲ ಕಡೆ ಬರ್ತಾನೆ. ಐ ಕಚ್ಚಕ್ಕೆ ಬಂದರೆ ನಾನು ಹಿಂಗೆ ಕಚ್ಬಿಡ್ತೀನಿ ಹೋದ್ರೆ. ಚು 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 ಚು. ಹಾಯ್ ಏನು ಮಾಡ್ತಾ ಇದ್ದೀರಾ? ಬಾಯ್ ಹೊರಗಡೆ ಬಾ, ಹೊರಗಡೆ ಬರ್ಬೋದು ಮಗನೆ. ಕಚ್ಚಬತ್ತಿ ನನಗೆ. ಕಚ್ತೀಯಾ ಒದಬೇಕಾ ನಾವು? ಹಾಂ ಗುಂಡ ಬೈಲ್ ಇರ್ಚರ್ ಕಚ್ತೀಯಾ ಬೈಲ್ ಬಾ ಬರ ಇಲ್ಲಿ ಗುಂಡ ಈಚೆ ಬರ ಬಾ ಈಚೆ ಬಾ. ಏನಪ್ಪ ಸೌಂಡು? ಯಾಕೋ ಹಿಂಗಾಡ್ತಿದ್ಯಾ? ಯಾಕೋ ಬಂದು ನಿಂಗೂ ತೋರಿಸ್ಬಿಡ್ತೀನಿ ಇವತ್ತು ಹೆಂಗೆ ಆನ್ ಮಾಡೋದು ಆಫ್ ಮಾಡೋದು ಅಂತ. ನೀನು ಬಟ್ಟೆ ಹೋಗ್ಬಿಡೋದು ನೆಕ್ಸ್ಟು. ಬಾ ಇವಾಗ ಡೀಟೇಲಾಗಿ ತೋರಿಸ್ತೀನಿ ಬಾ. ನೀನು ಇಲ್ಲಿ ಕೂಚೋ ನೋಡ್ಕೊ ನಾನು ಹೆಂಗೆ ಮಾಡ್ತಿದ್ದೆ ಅಂತ. ಇಲ್ಲಿ ನೋಡು ಅವಳು ಇದೇ ವರ್ಕ್ ಆಯ್ತಲ್ಲ ಏನಪ್ಪ ಇದೇ ಕಣೋ ವರ್ಕ್ ಆಯ್ತದ ನೋಡ ಇಲ್ಲ ನೋಡು ಇದೇ ಕಣೋ ಸೌಂಡು. ನೀನು ಯಾವ ಕುಯ್ ಅಂತಿಲ್ಲ ಇದೇ ಸೌಂಡು. ನೋಡ್ಕೊ ನೋಡು ಏನಿದು ಸೌಂಡು? ಇದೇ ಕಣಪ್ಪ ಆನ್ ಆಫು ನೋಡು. ನೀನು ಮಾಡು ನೆಕ್ಸ್ಟು. ಹಾಂ ಸೌಂಡ್ ಬಂದರೆ ಸಾಕು ಕುಯ್ಯ ಅಂತ ಓಡ್ಬರ್ತದೆ. ನೋಡ್ದಾ ಸೌಂಡ್? ನೋಡ್ದಾ? ಭಯ ಆಯ್ತಾನಾ? ಹಾಂ ಭಯ ಆಯ್ತಾ? ಇದೇ ಸೌಂಡ್ ಅದು. ಎದೆ ಡಗ್ ಅಂತ ಐತೆ. ಅಯ್ಯೋ ಎದ್ರಕೊಬಿಟ್ಟು ಏನಪ್ಪ ವರ್ಕ್ ಆಯ್ತಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.